ಮುಂದಿನ ಸುದ್ದಿಗೆ ಹೋಗೋಣ. ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣಕ್ಕೆ SITಯನ್ನು ರಚಿಸಲಾಗಿತ್ತು. ಅವರೊಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದ್ದರು. ಆ ರಿಪೋರ್ಟ್ನಲ್ಲಿನ ಕೆಲ ಅಂಶಗಳು ಬಹಿರಂಗವಾಗಿದ್ದಾವೆ. ಟ್ರಸ್ಟಿಯಾಗಿದ್ದ ಡಾಕ್ಟರ್ ಅನಿಲ್ ಮಿಶ್ರಾ ನಿರ್ಲಕ್ಷ್ಯ ಮತ್ತು ಈ ಚಂಪತ್ ರಾಯ್ ಅವರ ಮಾಜಿ ಕಾರು ಡ್ರೈವರ್ ಟಿನ್ನು ಯಾದವ್ ಷಡ್ಯಂತ್ರ ಎರಡರ ಬಗ್ಗೆಯೂ SIT ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 45 ದಿನಗಳ CCTV ಫುಟೇಜನ್ನು ತೆಗೆದು ನೋಡಿದಾಗ 70 ಕಡೆ ಕಳ್ಳತನ ಮಾಡ್ತಾ ಇರೋದು ಕಾಣಿಸುತ್ತಂತೆ. 70 ಕಡೆ ಅಂದರೆ 70 ಸಲ ತೆಗೆದಿದ್ದಾರೆ ಇವರು ದುಡ್ಡನ್ನು ಅಂತ. ಒಂದು ಸಲಕ್ಕೆ ಎಷ್ಟು ತೆಗಿಯೋಕ್ಕಾಗ್ತಿತ್ತೋ ಗೊತ್ತಿಲ್ಲ. ತುಂಬ ಜಾಸ್ತಿನೂ ಅಂದರೆ ಲಕ್ಷಗಟ್ಟಲೆ ಎತ್ಕೊಂಡು ಹೋಗೋದು ಕಷ್ಟ, ಬಚ್ಚಿಟ್ಕೊಂಡು ಹೋಗ್ಬೇಕಲ್ಲ ಅದನ್ನು. ಎಣಿಕೆ ಪ್ರಕ್ರಿಯೆಯಲ್ಲಿನ ಲೋಪಗಳ ಬಗ್ಗೆ SIT ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದೆ. ಆರಂಭದಲ್ಲಿ ಬಹಳ ಕಟ್ಟುನಿಟ್ಟಾಗಿತ್ತು ಕ್ರಮ, ಆ ನಂತರ ನಿಯಮಗಳನ್ನು ಸಡಿಲಿಕೆ ಮಾಡಲಾಯಿತು. ಅಕ್ರಮಕ್ಕೆ ಪ್ರಮುಖವಾದ ಕಾರಣ ಅದು ಅಂತ SIT ಹೇಳ್ತಾ ಇದೆ. ಡಾಕ್ಟರ್ ಅನಿಲ್ ಮಿಶ್ರಾ ಎಣಿಕೆ ಕಾರ್ಯದ ಜವಾಬ್ದಾರಿಯನ್ನು ಹೊತ್ತಿದ್ರು. ಅವರ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ. ಟಿನ್ನು ಯಾದವ್ ದೇಣಿಗೆ ಕಳ್ಳತನದ ಪ್ರಮುಖ ರೂವಾರಿ. ನಿಯಮಗಳ ಸಡಿಲಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ದೇಣಿಗೆ ಹಣವನ್ನು ಲೂಟಿ ಮಾಡಲಾಯಿತು ಅಂತ SIT ರಿಪೋರ್ಟ್ನಲ್ಲಿದೆ. ಏಪ್ರಿಲ್ 27ರ ಮೊದಲು ರಾಮ ಮಂದಿರದಲ್ಲಿ ನಿರಂತರವಾಗಿ ಕಳ್ಳತನ ನಡೆದಿದೆ. CCTV ದೃಶ್ಯಗಳು 180 ದಿನ ಸೇವ್ ಆಗಬೇಕು, ಆದರೆ 45 ದಿವಸದ್ದು ಮಾತ್ರ ಇದೆ. ಉಳಿದಿದ್ದೆಲ್ಲ ಆಟೋಮೆಟಿಕ್ ಡಿಲೀಟ್ ಆಗ್ತಾ ಹೋಗಿದ್ದಾವೆ. ಇದುವರೆಗೂ ಅದರ 45 ದಿವಸದ್ದು ಏನು ಸಿಕ್ಕಿದೆಯಲ್ಲ ಅದರಲ್ಲಿ 70 ಕಳ್ಳತನ ಆಗಿರುವುದರ ಮಾಹಿತಿಗಳಿದೆಯಂತೆ. ಏಪ್ರಿಲ್ 27ರಿಂದ ಮೇ 6ರ ತನಕದ CCTV ಫುಟೇಜ್ಗಳಿದ್ದಾವೆ. ನೌಕರರು ಹಣ ಎಣಿಸುವಾಗ ಆವಾಗ ನೋಟುಗಳನ್ನು ಜೇಬಿಗಿಳಿಸೋದು ಗೊತ್ತಾಗ್ತಾ ಇದೆಯಂಥದ್ರಲ್ಲಿ. ಇಂಟ್ರೆಸ್ಟಿಂಗ್ಲಿ ಚಂಪತ್ ರಾಯ್ ಅವರ ಮಾಜಿ ಕಾರು ಚಾಲಕ ಟಿನ್ನು ಯಾದವ್ಗೆ ದೇವಸ್ಥಾನದಲ್ಲಿ ಯಾವುದೇ ಅಧಿಕೃತ ಹುದ್ದೆನೇ ಇಲ್ಲ. ಆತನಿಗೆ ಯಾವುದು ಅಫಿಷಿಯಲಿ ಆತನಿಗೆ ಯಾವುದೇ ಡೆಸಿಗ್ನೇಷನ್ ಇಲ್ಲ. ಆದರೂ ಹಣ ಎಣಿಕೆ ಮಾಡ್ತಾ ಇದ್ದ ರೂಮಿನ ಕೀ ಆತನ ಹತ್ರ ಇತ್ತಂತೆ. ಹೆಂಗೆ ಅಂತ SIT ಕೇಳ್ತಾ ಇದೆ. ಈ ಅಕ್ರಮ ಎಸಗಬೇಕು ಅನ್ನುವ ಕಾರಣಕ್ಕಾಗಿಯೇ ಮನೀಶ್ ಅನ್ನುವಂಥ ತನ್ನ ಸಂಬಂಧಿಯನ್ನು ಕರ್ಕೊಂಡು ಬಂದು ದುಡ್ಡು ಎಣಿಸೋ ಕೆಲಸಕ್ಕೆ ಆತ ಸೇರಿಸಿದ್ನಂತೆ. ಹಣ ಎಣಿಸುವ ಕೊಠಡಿಯ ಇನ್ಚಾರ್ಜ್ ಸುಭಾಷ್ ಶ್ರೀವಾತ್ಸವ್ ಮೇಲ್ನೋಟಕ್ಕೆ ಇದಕ್ಕೆ ಹೊಣೆಗಾರರು ಅಂತ ಅನ್ನಿಸ್ತಾ ಇದೆ ಅಂತ SIT ರಿಪೋರ್ಟ್ನಲ್ಲಿದೆ. ಬ್ಯಾಂಕ್ನವರು ಕೂಡ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಮಾಡಬೇಕಾದ ಕೆಲಸಗಳನ್ನು ಸರಿಯಾಗಿ ಮಾಡಿಲ್ಲ ಅಂತ. ಇಂಟ್ರೆಸ್ಟಿಂಗ್ಲಿ ಚಂಪತ್ ರಾಯ್ ಅವರ ಹೆಸರು ಎಲ್ಲೂ ಉಲ್ಲೇಖ ಆಗಿಲ್ಲ. ಗೋಪಾಲ್ ರಾವ್ ಅವರ ಹೆಸರು ಕೂಡ ವರದಿಯಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ. ಗೋಪಾಲ್ ನಾಗರಕಟ್ಟೆ ಕನ್ನಡಿಗರು, ಅವರ ಹೆಸರು ಕೂಡ ವರದಿಯಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ. ಅದರ ಜೊತೆಗೆ ರಾಮ ಮಂದಿರಕ್ಕೆ ಬಂದ ದೇಣಿಗೆಯ ಆಡಿಟಿಂಗ್ ಕೂಡ ಇನ್ನೊಂದು ಪ್ರತ್ಯೇಕವಾಗಿ ನಡೀತಾ ಇದೆ. 2 ವರ್ಷಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ 124 ಕೋಟಿಗೂ ಹೆಚ್ಚು ಖರ್ಚು ಮಾಡಲಾಗಿದೆಯಂತೆ. ಜನವರಿ 22, 2024 ರಾಮ ಮಂದಿರದ ಲೋಕಾರ್ಪಣೆ ಆಗಿತ್ತು. ಜನವರಿ 22, 2024 ಆ ಕಾರ್ಯಕ್ರಮಕ್ಕೆ 113 ಕೋಟಿ ರೂಪಾಯಿ ಖರ್ಚಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ. ಟ್ರಸ್ಟ್ ಶೆಡ್ ಮತ್ತು ಟೆಂಟ್ ಸಿಟಿಯ ಮೂಲ ಸೌಕರ್ಯಕ್ಕಾಗಿ 35 ಕೋಟಿ 97 ಲಕ್ಷ ಖರ್ಚು ಮಾಡಿದ್ದಾರೆ. ಅಕ್ಷತ್ ಪೂಜನ್ ಅಭಿಯಾನಕ್ಕೆ 30 ಕೋಟಿ 85 ಲಕ್ಷ, ಪ್ರಚಾರ ಮತ್ತು ಜಾಹೀರಾತಿಗೆ 21 ಕೋಟಿ 77 ಲಕ್ಷ, ಅಲಂಕಾರಕ್ಕೆ 14 ಕೋಟಿ 62 ಲಕ್ಷ, ದೇವಸ್ಥಾನದಲ್ಲಿ ಅನ್ನದಾನಕ್ಕೆ 5 ಕೋಟಿ 11 ಲಕ್ಷ, ಧಾರ್ಮಿಕ ಆಚರಣೆಗಳಿಗೆ 1 ಕೋಟಿ 6 ಲಕ್ಷ. SIT ಕೊಟ್ಟಿರುವ ವಿವರಗಳಿದು. 2 ವರ್ಷಗಳಿಂದ ಟ್ರಸ್ಟಿಗೆ ಎಷ್ಟು ದುಡ್ಡು ಬಂತು, ಎಲ್ಲೆಲ್ಲಿ ಹೋಯಿತು ಅನ್ನುವುದನ್ನು SIT ಪರಿಶೀಲನೆ ಮಾಡ್ತಾ ಇದೆ. ಪಾವತಿ ಓಚರ್ಗಳು, ಬಿಲ್ಗಳು, ಚಾರ್ಟರ್ಡ್ ಅಕೌಂಟೆಂಟ್ಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ.
ಲೋಕಾರ್ಪಣೆ ಕಾರ್ಯಕ್ರಮ ಏನಾಯ್ತಲ್ಲ 2024 ಜನವರಿ 22ನೇ ತಾರೀಕು, ಅದಾದ ನಂತರ ಮಂದಿರದಲ್ಲಿ ನಡೆದ ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಧರ್ಮಧ್ವಜಾರೋಹಣದ ಕಾರ್ಯಕ್ರಮ. ನವೆಂಬರ್ 25, 2025 ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿದ್ರು. ಆ ಕಾರ್ಯಕ್ರಮಕ್ಕೆ 10,12,00,000 ಖರ್ಚಾಗಿದೆ. 6,000 ಜನ ಗಣ್ಯ ಅತಿಥಿಗಳನ್ನು ಕರೆಯಲಾಗಿತ್ತು. ಆನ್ ಆನ್ ಆವ್ರೇಜ್ ಒಬ್ಬೊಬ್ಬ ಅತಿಥಿಗೆ 16,000 ರೂಪಾಯಿ ಖರ್ಚಾದಂಗಾಗಿದೆ. ಅದರಲ್ಲಿ ಭಕ್ತರು ರಾಮನಿಗೆ ದಾನ ಮಾಡಿದ ಅಮೂಲ್ಯ ಲೋಹ ಆಭರಣಗಳ ಪರಿಶೀಲನೆ ನಡೀತಾ ಇದೆ. ನವೆಂಬರ್ 2024ರಿಂದ ಫೆಬ್ರವರಿ 2025 ತನಕ 2 kg 300 ಗ್ರಾಂ ಬಂಗಾರ ಬಂದಿದೆ. 83 kg 300 ಗ್ರಾಂ ಬೆಳ್ಳಿ ಬಂದಿದೆ. ಮಹಾಕುಂಭಮೇಳದ ಸಂದರ್ಭದಲ್ಲಿ 1.5 kg ಬಂಗಾರ, 28 kg ಬೆಳ್ಳಿ ಕಾಣಿಕೆಯಾಗಿ ಬಂದಿದೆಯಂತೆ. ಈ ವಿವಾದ ಹೊರಗೆ ಬಂದಾಗಿನಿಂದ, ಕಳ್ಳತನದ ಪ್ರಕರಣ ಹೊರಗೆ ಬಂದಾಗಿನಿಂದ ಅತಿ ಹೆಚ್ಚು ಚರ್ಚಿತವಾಗಿರುವ ಹೆಸರು ಚಂಪತ್ ರಾಯ್ ಅವರದು. ಅವರು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ಅವರು ಒಂದು ಹ್ಯಾಂಡ್ ರಿಟನ್ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದ್ದಾರೆ. ಓದ್ಬಿಡ್ತೀನಿ, ಅದರ ಪಾಯಿಂಟ್ಗಳನ್ನು ಓದ್ಬಿಡ್ತೀನಿ. ತಾಳ್ಮೆ, ಧರ್ಮ, ಸ್ನೇಹಿತ ಮತ್ತು ಮಹಿಳೆ, ಈ 4 ಕಷ್ಟದ ವೇಳೆ ಪರೀಕ್ಷೆ ಮಾಡಬೇಕಂತೆ. ಅಂದರೆ ಈ 4ರ ಪರೀಕ್ಷೆ ಟೆಸ್ಟಿಂಗ್ ಆಗೋದು ಕಷ್ಟ ಬಂದಾಗ. ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಆಧಾರರಹಿತ ಆರೋಪ ಮಾಡ್ತಾ ಇದ್ದಾರೆ. SIT ಪ್ರಾಥಮಿಕ ವರದಿ ಸಲ್ಲಿಸಿದೆ. ಆ ವರದಿ ಈಗ ಸಾರ್ವಜನಿಕವಾಗಿದೆ. SIT ತನಿಖೆಯ ಪೂರ್ಣ ವರದಿ ಬರುವ ತನಕ ಮೌನವಾಗಿರುತ್ತೇನೆ. SIT ಪೂರ್ಣ ವರದಿಯ ನಂತರ ಎಲ್ಲ ಆರೋಪಗಳಿಗೂ ಉತ್ತರಿಸುತ್ತೇನೆ. ಸತ್ಯ ಬಹಿರಂಗವಾಗಲಿದೆ. ಅಂತಿಮ ವರದಿ ಬಂದ ಮೇಲೆ ಮಾತನಾಡ್ತೇನೆ. 1991ರಿಂದ ಅಯೋಧ್ಯೆಯಲ್ಲಿದ್ದೇನೆ. ಸಂಘ ಹೇಳಿದ ಕೆಲಸ ಮಾಡಿದ್ದೇನೆ. 45 ವರ್ಷಗಳಿಂದ ಸಂಘದ ಪ್ರಚಾರಕನಾಗಿ ನನ್ನ ಜೀವನ ತೆರೆದ ಪುಸ್ತಕ ಇದ್ದಂತೆ ಅಂತ ಚಂಪತ್ ರಾಯ್ ಅವರ ಆ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.